ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಸುನ್ನಿ ಯುವ ಜನ ಸಂಘ ಎಸ್ವೈಎಸ್ವು ಘೋಷಣಾ ಮೆರವಣಿಗೆ ನಡೆಸಿ ಅಶೋಕ ರಸ್ತೆಯ ಮಸ್ಜಿದೆ ಆಜಾಂ ಮುಂಭಾಗ ಎಸ್ವೈಎಸ್ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಅಬ್ದುಲ್ ಬಶೀರ್, ಸಹದಿ ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜ್ಯ ಘಟಕದ ಅಧ್ಯಕ್ಷ ಅಬ್ದುಲ್ ಬಶೀರ್ ಸಹದಿ ಸಂಘಟನೆಯು ರಾಜ್ಯದೆಲ್ಲೆಡೆ ಜಾಥಾ ಆಯೋಜಿಸುತ್ತಿದ್ದು, ಸಾಂಸ್ಕೃತಿಕ ನಗರದಲ್ಲಿ ಮೊದಲ ಮೆರವಣಿಗೆ ನಡೆಯುತ್ತಿರುವುದು ಸಂತಸದ ವಿಚಾರ. ಸಹಬಾಳ್ವೆಯ ಸಂಕೇತವಾಗಿ ಕಾರ್ಯಕ್ರಮ ನಡೆಯುತ್ತಿದೆ. ನಮ್ಮ ಸಂಘಟನೆಯು ಸಾವಿರಾರು ಜಾಥಾ ಸಮಾವೇಶಗಳನ್ನು ಆಯೋಜಿಸಿದ್ದು, ಕಾನೂನು ಉಲ್ಲಂಘನೆಯಾಗದಂತೆ ನೋಡಿಕೊಂಡಿದ್ದೇವೆ. ಇದು ಸಂಘದ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು. ಮದರಸಾ ವಿದ್ಯಾರ್ಥಿಗಳು ದಫ್ ನೃತ್ಯ ಪ್ರದರ್ಶಿಸಿದರು. ಸಂಘಟನೆಯ ಬಾವುಟ ಬೀಸುತ್ತಾ ಸಾಗಿದರು. ಉಲ್ಮಾಗಳು, ಅರೇಬಿಕ್ ವಿದ್ಯಾರ್ಥಿಗಳು, ನಗರ ಸುನ್ನಿ ಮುಸ್ಲಿಂ ಜಮಾತ್, ಸೂಫಿಜಾಮ್, ಮುಷಾಯಿಕಿಂಗಳು ದರ್ಗಾಗಳ ಸಜ್ಜಾದ ನಶೀನ್ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಮಸ್ಜಿದೆ ಆಜಾಂ ಮುಂಭಾಗದಿಂದ ಆರಂಭವಾದ ಮೆರವಣಿಗೆಯು ಅಶೋಕ ರಸ್ತೆ, ಫೌಂಟೇನ್ ವೃತ್ತ, ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಮೂಲಕ ಸಾಗಿ ಮೈಸೂರು ಬೆಂಗಳೂರು ಹೆದ್ದಾರಿಯ ರಾಜೇಂದ್ರ ನಗರದ ಕೆಸರೆಯಲ್ಲಿರುವ ಮಸ್ಜಿದ್ ಎ ಅಜ್ಜು ಶಫಿ ಮಸೀದಿಯಲ್ಲಿ ಮೌಲಿದ್ ಮಪ್ಲೇಸ್ ನಡೆಯಿತು. ಈ ನಾಡಿನಲ್ಲಿ ಸುಮಾರು 31 ವರ್ಷಗಳಿಂದ ಯುವ ಜನತೆಯ ನಡುವೆ ಅತ್ಯಂತ ದೊಡ್ಡ ಒಂದು ಸಮಾಜ ಸೇವಾ ಚಟುವಟಿಕೆಗಳೊಂದಿಗೆ ದುಡಿತಾ ಇದೆ. ಇದರ 31ನೇ ವರ್ಷದ ಈ ಸಂದರ್ಭದಲ್ಲಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮ ಮಾಸವನ್ನ ಅಥವಾ ಜನ್ಮ ವರ್ಷವನ್ನ ವರ್ಷವಿಡೀ ವಿವಿಧ ಜನೋಪಯೋಗಿ ಕೆಲಸಗಳ ಮೂಲಕ ನಡೆಸಲಿಕ್ಕೆ ತೀರ್ಮಾನಿಸಿದೆ. ಅದರ ಉದ್ಘಾಟನೆಯನ್ನ ಮೈಸೂರು ಎಂಬ ಈ ಐತಿಹಾಸಿಕವಾದ ಕರ್ನಾಟಕದ ಸಾಂಸ್ಕೃತಿಕ ನಗರವಾದ ಮೈಸೂರಿನಿಂದ ನಾವು ಉದ್ಘಾಟಿಸ್ತಾ ಇದ್ದೇವೆ. ಇಲ್ಲಿ ಈ ಸಂದರ್ಭದಲ್ಲಿ ಅತ್ಯಂತ ಸುಂದರವಾದ ಘೋಷಣಾ ಜಾಥಾದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ बशीर सैदी उस्ताद, मगर हम तो रजा दम में जब तक दम है जिक्र उनका सुनाते जाएंगे. अल्हम्दुलिल्लाह आज 1 रबीउल अव्वल शरीफ है. हमारे आका सल्लल्लाहु अलैहि वसल्लम के मिलाद का महीना आज पहला दिन है और 1500 साल इस साल हुजूर सल्लल्लाहु अलैहि वसल्लम की विलादत के हो रहे हैं. लिहाजा एसवाईएस की जानिब से जो अहबाब यहाँ आए हैं, स्टेट प्रेसिडेंट हैं, दीगर जिम्मेदारान हैं, सरकारी शहर मैसूर है, हजरत अल्लामा मौलाना शबीर हसन साहब हैं, शाही इमाम हजरत मौलाना कारी इनायतुर रहमान साहब हैं, हजरत मौलाना जावेद जमाली साहब हैं, दीगर तमाम उलमाए किराम हैं, हमारे वक्फ बोर्ड के चेयरमैन अली जनाब अलहाज अजीजुल्लाह अज्जू साहब हैं और कारपोरेटर समी साहब हैं, दीगर बहुत सारे सियासी अहबाब, कारपोरेटर अहबाब, हमारे दिन शहर सब आए हैं. सबको हुजूर सल्लल्लाहु अलैहि वसल्लम की मिलाद की मुबारकबाद पेश करते हैं और सबसे कहते हैं कि आप दुआ करें कि माह रबीउल नूर के सदक़े में अल्लाह हमारे हिंदुस्तान में अमन सलामती अता फरमाए, आपस में भाईचारगी अता फरमाए, इस मिलाद के जुलूस को अल्लाह कामयाबी और कामरानी अता फरमाए. इसलिए या रसूल सलाम अलैका या हबीब सलावतुल्लाह अलैक अशरक़ल बद्र अलैना من ثنيات الوداع وجب شكر علينا ما دعا لله دار طلع ما دعا لله دار الشكر علينا ما دعا لله دار الصلاة والسلام عليك
या करीम वालिदैन बिरना यौम नशूर या हबीब अल्लाह या नबी सलाम अलैकुम या रसूल सलाम अलैकुम या हबीब सलाम अलैकुम या रसूल अल्लाह सलावतुल्लाह। अब यूं कह रहे थे रब्बे सल्लिम पढ़ रहे थे या नबी सलाम अलैका या रसूल सलाम अलैका या हबीब सलाम अलैका हमारा नबी सबसे बाला वो वाला हमारा नबी कर ಒಂದು ವರ್ಷಗಳಿಂದ ಈ ನಾಡಿನಲ್ಲಿ ಅತ್ಯುತ್ತಮವಾದ ಜನಸೇವಾ ಚಟುವಟಿಕೆಗಳೊಂದಿಗೆ ಬೆಳೆದು ಬಂದಿದೆ. ಇವತ್ತು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ಮಾಸ ರಬಿಯುಲ್ ಅವ್ವಲ್ ಆಗಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ಮುಸ್ಲಿಂ ಜಗತ್ತು ಅತ್ಯಂತ ಸಂಭ್ರಮ ಪಡುತ್ತಾ ಇದೆ. ದ ವಿಷನ್ ಆಫ್ ಯೂನಿವರ್ಸಲ್ ಪ್ರೊಫೆಟ್, ವಿಶ್ವ ಪ್ರವಾದಿಯ ಉದಾತ್ತವಾದ ಸಂದೇಶಗಳನ್ನು ಸಾರುತ್ತಾ 1 ವರ್ಷಗಳ ತನಕ ಸಾಂಸ್ಕೃತಿಕ ರಾಜಧಾನಿಯಾದ ಕರ್ನಾಟಕದ 10 ಹಲವು ಐತಿಹಾಸಿಕ ಕಾರ್ಯ ಈ ಒಂದು ಮೈಸೂರಿನಲ್ಲಿ ನಡೆಸ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ಒಂದು ವಿಷಯ ನಾವು ತಿಳಿಬೇಕು. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೋಧಿಸಿದ ಇಸ್ಲಾಂ ಅದು ಅತ್ಯಂತ ಸುಂದರವಾದ ಧರ್ಮವಾಗಿತ್ತು. ಅವರೊಂದಿಗೆ ಒಬ್ಬರು ಬಂದು ಕೇಳ್ತಾರೆ, ಮಲ್ ಇಸ್ಲಾಂ, ವಾಟ್ ಈಸ್ ಇಸ್ಲಾಂ, ಇಸ್ಲಾಂ ಎಂದರೇನು? ಅದಕ್ಕೆ ಅವರು ಕೊಟ್ಟ ಉತ್ತರ, ಇಸ್ಲಾಂ ಕೇವಲ ನಮಾಜ್ ಅಲ್ಲ, ಕೇವಲ ರೋಜಾ ಅಲ್ಲ, ಕೇವಲ ಮಸೀದಿ ಅಲ್ಲ, ಕುರಾನ್ ಅಲ್ಲ, ಬದಲು ಇಸ್ಲಾಂ ಎಂದರೆ ಏನು ಅಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ತೀಬುಲ್ ಕಲಾಂ ವ ಇತ್ಆಮುತ್ ತಆಮ್. ಅತ್ಯಂತ ಸುಂದರವಾದ ಒಂದು ವ್ಯಾಖ್ಯೆ. ಇಸ್ಲಾಂ ಅಂದರೆ ಟಾಕ್ ಗೂಡ್ಸ್ ಅಂಡ್ ಫೀಡ್ ಫುಡ್ಸ್. ನೋಡಿ, ಎಷ್ಟು ಚಂದವಾದ ಒಂದು ಸಿದ್ಧಾಂತ. ಟಾಕ್ ಗುಡ್ಸ್ ಅಂಡ್ ಫೀಡ್ ಫುಡ್ಸ್, ಒಳ್ಳೆಯ ಮಾತನ್ನಾಡುವುದು ಮತ್ತು ಆಹಾರವನ್ನ ಉಣ್ಣಿಸುವುದು. ಮನುಷ್ಯ, ನನ್ನ ಪ್ರೀತಿಯ ಸಹೋದರರೇ, ಮಾತು ಜಗತ್ತಿನ ಅತ್ಯಂತ ದೊಡ್ಡ ಅನಿವಾರ್ಯತೆ. ಒಂದು ಕಾಲದಲ್ಲಿ ಸಹೋದರರೇ ಅಷ್ಟು ಉದಾತ್ತವಾಗಿತ್ತು ಅವರ ಸಂದೇಶ. ಅನ್ನಾಸ್ ಕಸ್ನಾನಿಲ್ ಮಿಸ್ಟ್. ಪ್ರವಾದಿಗಳು ಹೇಳ್ತಾರೆ, ನೀವು ಮನುಷ್ಯರೆಲ್ಲರೂ ಒಂದು ಬಾಚಣಿಕೆಯ ಹಲ್ಲುಗಳಂತೆ. ಈ ಮಾತುಗಳನ್ನು ಆಲಿಸುತ್ತಿರುವವರಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ,
ಕ್ರೈಸ್ತರಿದ್ದಾರೆ, ಬೇರೆ ಬೇರೆ ಧರ್ಮದವರಿದ್ದಾರೆ. ನನ್ನ ಸಹೋದರರು ಅಲ್ಲಿ ಹಲವು ವಿಧದ ಅಂಧಾಚಾರಗಳು, ಅನಾಚಾರಗಳಿಂದ ತುಂಬಿ ಹೋಗಿತ್ತು. ಸಮಾಜ ಬಹಳಷ್ಟು ಶೋಷಿತವಾಗಿತ್ತು. ಹೆಣ್ಮಕ್ಕಳ ಸ್ವಾತಂತ್ರ್ಯ ಅಪಹರಣವಾಗಿತ್ತು. ಬಡವರಿಗೆ ಬದುಕುವುದು ಬಹಳ ಕಷ್ಟವಾಗಿತ್ತು. ಉಳ್ಳವನು ಮಾತ್ರ ಗೆಲ್ಲವಲ್ಲ ಅನ್ನುವಂತ ಒಂದು ಸಿದ್ಧಾಂತ ಅವತ್ತು ಜಾರಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಯಾವೆಲ್ಲ ಪಥ ಪಂಥಗಳನ್ನು ಕಾಣ್ತೀವೋ ಆ ಎಲ್ಲ ಧರ್ಮಗಳು ಕೂಡ ಅದನ್ನು ಸಾರ್ತವೆ. ಅಹಿಂಸಾ ಪರಮ ಧರ್ಮ, ಅಹಿಂಸೆ ಅದು ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಹೇಳಿ ಹಿಂದೂ ಬಂಧುಗಳು ಹೇಳ್ತಾರೆ. ಸರ್ವೇ ಜನಾ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಇಡೀ ಜಗತ್ತಿಗೆ ಖುಷಿಯಾಗಬೇಕು, ಇಡೀ ಸರ್ವ ಮಾನವರು ಕೂಡ ಸುಖದಿಂದ ಬದುಕಬೇಕು ಅಂತ ಹೇಳಿ ಹಿಂದೂ ಧರ್ಮ ಹಾರೈಸುತ್ತದೆ. ಲವ್ ಯುವರ್ ಎನಿಮೀಸ್, ಶತ್ರುವನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿ ಕ್ರಿಶ್ಚಿಯಾನಿಟಿ ಹೇಳುತ್ತದೆ. ದಯೆ ಇಲ್ಲದ ಧರ್ಮವಾವುದಯ್ಯ, ದಯೆ ಧರ್ಮದ ಮೂಲವಯ್ಯ. ಎಲ್ಲ ಧರ್ಮದ ಮೂಲ ಕರುಣೆ ತೋರುವುದು ಅಂತ ಹೇಳಿ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳ್ತಾರೆ. ಈ ರೀತಿಯ ಉದಾತ್ತವಾದ ಸಿದ್ಧಾಂತಗಳನ್ನು ಜಗತ್ತಿಗೆ ತೋರಿದಂತಹ ಧರ್ಮಗಳು, ಆ ಧರ್ಮಗಳು ಅಲ್ಲ ಅಪಾಯ ಬದಲು ಧರ್ಮದ ಹೆಸರಿನಲ್ಲಿ ಜನರನ್ನು ಪರಸ್ಪರ ಎತ್ತಿಕಟ್ಟುವ, ಜನರಲ್ಲಿ ಪರಸ್ಪರ ಅಪನಂಬಿಕೆಗಳನ್ನು ಮೂಡಿಸುವ ಕೆಲವು ದುಷ್ಟ ಶಕ್ತಿಗಳು. ಆ ಶಕ್ತಿಗಳ ವಿರುದ್ಧ ಧರ್ಮದ ನಿಜವಾದ ಮುಖವನ್ನ ನಾವು ತೋರಿಸಬೇಕಾಗಿದೆ. ನನ್ನ ಪ್ರೀತಿಯ ಬಂಧುಗಳೇ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ ಕಾಲ ಯಾವುದು? ಇವತ್ತು ನಾವು ಅವರ 1500ನೇ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಅಂದರೆ 1500 ವರ್ಷಗಳ ಹಿಂದೆ 6